ಹಾಯ್ ಫ್ರೆಂಡ್ಸ್, ವಾಸವಿ ವರ್ಲ್ಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರವೆ ಉಂಡೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ 1.5 ಕಪ್ಪು ರವೆ, 1.5 ಕಪ್ಪು ಕಾಯಿ ತುರಿ ವೈಟ್ ಇರೋದು, ಆಮೇಲೆ 1/4 ಕಪ್ ಹಾಲು, ದ್ರಾಕ್ಷಿ ಗೋಡಂಬಿ 20 ಗ್ರಾಮು, 4 ಏಲಕ್ಕಿ, 4 ಲವಂಗ. ಫಸ್ಟ್ 1.5 ಕಪ್ ರವೆ ಹಾಕ್ಕೊಂಡು 1.5 ಕಪ್ಪು ಹೋಳಿಗೆ ರವೆ ಹಾಕ್ಕೋಬೇಕು. ಕೊಬ್ಬರಿ, ಹಸಿ ಕೊಬ್ಬರಿ ವೈಟ್ ಇರೋದಷ್ಟನ್ನೇ ತುರ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಒಂದು 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ಈ ಥರ ನೆನೆಯಕ್ಕೆ ಬಿಡಬೇಕು. ಇದನ್ನು ಒಂದು 20 ನಿಮಿಷ ಮುಚ್ಚಿಟ್ಬಿಟ್ಟು ಫಸ್ಟು ಗೋಡಂಬಿ ಕರ್ಕೋಬೇಕು. ಗೋಡಂಬಿ ಮುಕ್ಕಾಲು ಹಸಿ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ಒಂದು ಕಪ್ಪಿಗೆ ಇದನ್ನ ಎತ್ತಿಟ್ಕೋಬೇಕು. ಇದೇ ಬಾಣಲಿಗೆ 4 ಲವಂಗ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಇದಕ್ಕೆ ನೆನೆಸಿಟ್ಟಿದ್ದಂಥ ರವೆ ಮತ್ತು ಹಸಿ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಕೆಂಪಗಾಗೋ ಥರನ ಹುರ್ಕೋಬೇಕು. ಒಂಥರ ಘಮ ಘಮ ವಾಸನೆ ಬರಬೇಕು, ಆ ಥರ ಹುರ್ಕೋಬೇಕು. ಹಸಿ ಹಂಗೆ ಇರಬಾರ್ದು, ಏಕೆಂದರೆ ರವೆ ಉಂಡೆ ಕೆಟ್ಟೋಗ್ಬಿಡುತ್ತೆ. ಈ ಥರ ಕೆಂಪಗಾಗಬೇಕು, ಎಲ್ಲ ಘಮ ಘಮ ವಾಸನೆ ಬರಬೇಕು. ಒಂದು 15 ನಿಮಿಷ ಆದರೂ ಹುರ್ಕೋಬೇಕಾಗತ್ತೆ. ಅದು ಹುರಿದಾದ್ಮೇಲೆ ಇದು ಒಂದು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ಅದು ಮುಳುಗೋ ಅಷ್ಟು ನೀರು ಹಾಕಿ ಅದು ಪಾಕ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅಳ್ಳು ಪಾಕ ಬರಬೇಕು, ಎಳೆ ಪಾಕ ಬರಬಾರ್ದು, ಉಂಡೆ ಪಾಕನೂ ಬರಬಾರ್ದು. ಈ ಥರ ಇದಾದಮೇಲೆ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಅದು ಪಾಕ ಬಂದಮೇಲೆ ಇದಕ್ಕೆ ಹಾಕ್ಕೊಂಡು ಕೈ ಆಡಿ ಮುಚ್ಚಿಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಹಾಲು ಚಿಮುಕ್ಸಿ ಉಂಡೆ ಕಟ್ಟಬೇಕಾಗತ್ತೆ. ಇದಾಗಿದೆ. ಈಗ ಪಾಕ ಹಾಕ್ಕೊಂಡು ಕೈ ಆಡಬೇಕು. ಇದು ಪಾಕ ಮಾಡಿದ್ರೆ ರಿಪೀಟ್ ಆಗಿದೆ ತೋರಿಸೋದಕ್ಕೆ. ಈ ಥರ ಪಾಕ ಮಾಡೋದು ಅಂತ ನೀರು ಹಾಕೋದು ತೋರಿಸಿದ್ದೀನಿ. ಈ ಥರ ಎಲ್ಲ ಕುದ್ದಾದಮೇಲೆ ಪಾಕ ಬಂದೈತೋ ಇಲ್ಲೋ ಅಂತೇಳಿ ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಚೆಕ್ ಮಾಡಬೇಕು. ಅದು ತಟ್ಟೆಗೆ ನೀರು ಹಾಕಿದಾಗ ಅದು ಹರಡ್ಕೋಬೇಕು. ಪಾಕ ಈ ಥರ ಹರಡ್ಕೋಬೇಕು. ಅದು ಈ ಥರ ಹೆಂಗೆ ಮಾಡಿದ್ರೂ ಹರಡ್ಕೋಬೇಕು. ಅದು ಎಳೆ ಪಾಕ ಥರ ಬರಬಾರ್ದು. ಈಗ ಹಾಕ್ಬಿಟ್ಟು ಅದನ್ನು ಆ ಥರ ಬಂದಿದ್ದನ್ನು ಹಾಕಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ಬೇಕು. ಈ ಥರ ಇದೆಲ್ಲ ಆದಮೇಲೆ ಮುಚ್ಚಿಟ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲದನ್ನು ಹಾಕಿ ಕೈ ಆಡಬೇಕು. ಬೇಕು ಅಂದರೆ ಸ್ವಲ್ಪ ಹಾಲು ಚಿಮುಕ್ಸಿ. ಈಗ ಹಾಲು ಚಿಮುಕ್ಸಿದ್ದೀವಿ. ಈಗ ಅದು ಸ್ಕಿಪ್ ಆಗಿದೆ ಹಾಲು ಚಿಮುಕ್ಸಿದ್ದು. ಈ ಥರ ದ್ರಾಕ್ಷಿ ಗೋಡಂಬಿ ಬೇಕಾದ್ರೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೋಬೇಕು. ಈಗ ತುಪ್ಪನೂ ಹಾಕಿದ್ದೀವಿ ನಾವು. ಈ ಥರ ಕೈ ಆಡಿ ಉಂಡೆ ಕಟ್ಟಬೇಕಾಗತ್ತೆ. ಈ ಪಾಕದ್ದು ಗೋಜು ಬೇಡಪ್ಪ, ಅದು ಸರಿ ಹೋಗಲ್ಲ ಅಂತ ಅಂದರೆ 1 ಕಪ್ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ಮಾಡಿ ಅದನ್ನು ಎಲ್ಲ ರವೆ ಹುರಿದಾದ್ಮೇಲೆ ಅದನ್ನ ಹಾಕ್ಬಿಟ್ಟು ಒಂಚೂರು ಹಾಲು ಚಿಮುಕ್ಸಿ ಇಟ್ಬಿಟ್ಟು ಒಂದು 1/4 ಗಂಟೆ ಬಿಟ್ಟು ಕಟ್ಕೊಂಡ್ರು ಅದು ಚೆನ್ನಾಗಿರುತ್ತೆ. ಈ ಪಾಕ ಈ ಥರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ಸಕ್ಕರೆನೂ ಹಾಕ್ಕೋಬೋದು. ಈ ಥರ ಉಂಡೆ ಕಟ್ಟಿ ಇಟ್ಕೋಬೇಕು. ಇದು 1.5 ಕಪ್ ರವೆಗೆ ಒಂದು 18 ಉಂಡೆ ಆಗಿದ್ದಾವೆ ಇವು. ಅಲ್ಲಿಗೆ 150 ಗ್ರಾಮು ಹೋಳಿಗೆ ರವೆ ಹಾಕಿದ್ದೀನಿ. ಉಂಡೆ ರವೆ ಕೂಡ ಹಾಕ್ಕೋಬೋದು. ಈ ಥರ ರೆಡಿಯಾಗಿದೆ. ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ.